ನಗರದ 23ನೇ ವಾರ್ಡ್ನಲ್ಲಿ 60 ಲಕ್ಷ ರುಗಳ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ. ಮಾಜಿ ನಗರಸಭೆ ಸದಸ್ಯ ಸಾದಿಕ್. ಸುದ್ದಿಯ ವಿವರ. ನಗರದ ಕೆಜಿ ಮೊಹಲ್ಲಾದ ವಾರ್ಡ್ ನಂಬರ್ 23ರ ಕುತುಬ್ಗೋರಿ ದರ್ಗಾ ರೋಡ್, ಪಾಪಣ್ಣ ಸ್ಕೂಲ್ ರೋಡ್, ಕುಶಾಲನಗರದ ಅಲಾಮೀನ್ ರೋಡ್ನಿಂದ ನಗರಸಭೆ ಮಾಜಿ ಸದಸ್ಯ ಸೈಯದ್ ಜಾಫರ್ ಮನೆಯವರೆಗೂ, ಸಂಕ್ಷಾವಲಿ ದರ್ಗಾದಿಂದ ಫಾರೆಸ್ಟ್ ಆಫೀಸ್ವರೆಗೂ ಸುಮಾರು 60 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳ ನಿರ್ಮಾಣ ಮಾಡುವ ಮೂಲಕ ಅಭಿವೃದ್ಧಿಯನ್ನು ಮಾಡಲಾಗುತ್ತಿದೆ ಎಂದು ವಾರ್ಡ್ ಸದಸ್ಯೆ ಅಜರಾ ಸಾದಿಕ್ ರವರ ಪತಿ, ಮಾಜಿ ನಗರಸಭೆ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಸಾದಿಕ್ ತಿಳಿಸಿದರು. ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಯಿಂದ ಅಲ್ಪಸಂಖ್ಯಾತರು ವಾಸಿಸುವ ವಾರ್ಡ್ಗಳ ಅಭಿವೃದ್ಧಿಗೆ ಬಿಡುಗಡೆಯಾಗಿರುವ 10 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನಮ್ಮ ವಾರ್ಡ್ನ ಅಭಿವೃದ್ಧಿಗೆ 60 ಲಕ್ಷ ರುಗಳ ಅನುದಾನ ಸಿಕ್ಕಿದ್ದು, ಈ ಹಣದಲ್ಲಿ ಹಲವು ರಸ್ತೆಗಳ ಅಭಿವೃದ್ಧಿ ಮಾಡಲಾಗುತ್ತಿದ್ದು, ವಾರ್ಡ್ನ ಅಭಿವೃದ್ಧಿಗೆ ಸಹಕಾರ ನೀಡಿದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹ್ಮದ್ ರವರಿಗೆ, ಶಾಸಕ ಕೊತ್ತೂರು ಮಂಜುನಾಥ್ ರವರಿಗೆ, ಎಂಎಲ್ಸಿ ಅನಿಲ್ ಕುಮಾರ್ ರವರಿಗೆ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಅಬ್ದುಲ್ ಖಯ್ಯೂಂ ರವರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಮಾಧ್ಯಮದ ಮೂಲಕ ತಿಳಿಸುತ್ತಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಅಬ್ದುಲ್ ಖಯ್ಯೂಂ, ಅಂಜುಮನ್ ಇಸ್ಲಾಮಿಯಾ ಕಮಿಟಿ ಉಪಾಧ್ಯಕ್ಷ ಡಾಕ್ಟರ್ ಮುಸ್ತಫಾ, ನಗರಸಭೆ ಸದಸ್ಯೆ ಅಜರಾ ಸಾದಿಕ್, ನಗರಸಭೆ ಸದಸ್ಯ ಜಿನ್ನು, ಜಾವೀದ್ ಅಲಿಯಾಸ್ ಸಚಿನ್, ದರ್ಗಾ ಮುತವಲ್ಲಿ ಸೇರಿದಂತೆ ಅನೇಕ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರುಗಳು ಹಾಜರಿದ್ದರು. होटल से जो 10 करोड़ रुपए हमारे कोलार के मैना जी यानी हमारे मुसलमानों वार्ड के लिए आए हुए थे, उसमें हमारे केजी मोहल्ला वार्ड नंबर 20-25 को 60 लाख रुपए आते हैं। उसमें 3 रोड हमें एस्टिमेट करके 3 रोड हो करे। उसमें सबसे पहले यहाँ पर पापड़ना स्कूल से लेकर लेट मेन रोड तक का 1 रोड होता है। उसके बाद अलमीन पीछे कुशाल नगर में अलमीन स्कूल से लेकर साबिक काउंसलर जाफर बने घर से लेकर वहाँ सामने कम से कम 250 मीटर। और सबसे बड़ी खुशी की बात जो टावर के पास जो संक्षावली दरगाह है, वहाँ से लेकर फॉरेस्ट ऑफिस तक, जिसमें हमारी शाही मस्जिद आती है, अलमीन इदारा आती है, हॉस्पिटल आते हैं, वहाँ पर बहुत ही खस्ता हालत थी वो रोड की। तो मेरे दिमाग में, मेरे काउंसलर और मेरे दिमाग में आया कि वहाँ पर रोड डाल दें। मैं फिर एक बार हमारे असल डिपार्टमेंट से जो पैसे आकर उसमें हमारा यूम साहब का बहुत बड़ा हाथ है, जो उनकी कोशिशों से आज फातिहा होकर गुदली पूजा करके यहाँ पर काम शुरू हो रहा है। मैं हमारी सरकार को, कर्नाटका सरकार को दिल की गहराई से शुक्रिया अदा करता हूँ। मैं और मेरी बीवी दोनों शुक्रिया। सारे कांग्रेस सबके मैं बहुत शुक्रगुजार हूँ। इंशाअल्लाह बहुत जल्द काम कितने दिन में स्टार्ट होगा? कितने रोज में स्टार्ट होता है? आज से स्टार्ट होगा। ओके। ಇವತ್ತು ನಮ್ಮ ಕೆಜಿ ಮೊಹಲ್ಲಾ ವಾರ್ಡ್ 23ರಲ್ಲಿ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಏನು ದುಡ್ಡು ಬಂದಿದೆ, ನಮ್ಮ ಅಲ್ಲಾಜ್ ನಸೀರ್ ಅಹಮದ್ ಸಾಹೇಬರು ಮತ್ತು ನಮ್ಮ MLA ಕತ್ತೂರು ಮಂಜು ಏನು 5 ಕೋಟಿ ಹಾಕ್ಕೊಂಡು ನಮ್ಮ ಎಲ್ಲ ವಾರ್ಡ್ಸ್ಗೆ ಮೈನಾರಿಟಿ ವಾರ್ಡ್ಸ್ಗೆ ಏನು ಡಿಸ್ಟ್ರಿಬ್ಯೂಟ್ ಮಾಡಿದೆ, ಅದರಲ್ಲಿ ನಮ್ಮ ಭಾಗ 60 ಲಕ್ಷ ರೂಪಾಯಿ ಬಂದಿದೆ. ಅದರಲ್ಲಿ ಇವತ್ತು ಗುದ್ಲಿ ಪೂಜೆ ಆಯಿತು, ಕುರಾನ್ ಓದಿ ಗುದ್ಲಿ ಪೂಜೆ ಆಯಿತು. ಇಲ್ಲಿ ನಮ್ಮ ಮೊಹಲ್ಲಾ ಅವರೆಲ್ಲ ಸೇರಿ ನಮ್ಮ ಮಧ್ವಲ್ಲಿ ನಮ್ಮ ಲೋಕಲ್ ಲೀಡರ್ಸ್ ಶಾನ್ಭಾಯಿ, ನಮ್ಮ ಕೌನ್ಸಿಲರ್ ಅಜರಾ ನಸೀರನವರು, ಆಮೇಲೆ ನಾವು ನಮ್ಮ ಅಣ್ಣ ಖಯ್ಯೂಮ್ ಅಣ್ಣ ಅವ್ರಿಗೆ KMTC ಡೈರೆಕ್ಟರ್ ಖಯ್ಯೂಮ್ ಅಣ್ಣ ಅವ್ರಿಗೆ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಎಲ್ಲ ಇದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಬೆಳಿಗ್ಗೆಯಿಂದ ಅವರು ಇಲ್ಲಿ ಎಲ್ಲರಿಗೆ ಸೇರಿ ಇಲ್ಲಿ ಈ ಕಾರ್ಯಕ್ರಮ ಆಚರಿಸಿದ್ದಾರೆ. ನಾವು ಮತ್ತೊಮ್ಮೆ ನಮ್ಮ ನಸೀರ್ ಅಹಮದ್ ಸಾಹೇಬರು, ಕತ್ತೂರು ಮಂಜು ಸಾಹೇಬರು ಮತ್ತು MLC ಅನಿಲ್ ಸಾಹೇಬರು ಇವರೆಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ಅಣ್ಣ ಖಯ್ಯೂಮ್ ಅಣ್ಣ ಅವ್ರಿಗೆ, ನಮ್ಮ ಎಲ್ಲ ಲೀಡರ್ಸ್ ಇದರ ಹಿಂದೆ ಯಾರ್ಯಾರು ಕಷ್ಟ ಬಿದ್ದಿದೆ. ಇದು ನಾವು ಮೊದಲು ಹೇಳಿದ್ದೀನಿ, 60 ಲಕ್ಷ ರೂಪಾಯಿ ನಮ್ಮ ಭಾಗ ಬಂದಿದೆ. ನಮ್ಮ 23ನೇ ವಾರ್ಡ್ಗೆ ಫಸ್ಟ್ ಇದು ಪಾಪಣ್ಣ ಹೈಸ್ಕೂಲ್ ಗೌರ್ಮೆಂಟ್ ಉರ್ದು ಸ್ಕೂಲ್, ಅದು ಪಾಪಣ್ಣ ಸ್ಕೂಲ್ ಅಂತ ಹೇಳೋದು, ಅಲ್ಲಿಂದ ಇದು ಮೇನ್
ರೋಡ್ವರೆಗೂ ಎಲ್ ಟೈಪ್ ಬರುತ್ತೆ ವಿತ್ ಡ್ರೈನ್ ಮೋರಿ ಕೂಡ ಬರುತ್ತೆ. ಇದು ಒಂದು. ಆಮೇಲೆ ಅಲ್ಲಿ ಅಲಮೀನ್ ಕಾಲೇಜ್ ಗೇಟಿಂದ ಜಾಫರ್ ಮನೆ, ಎಕ್ಸ್ ಮುನ್ಸಿಪಲ್ ಕೌನ್ಸಿಲರ್ ಜಾಫರ್ ಮನೆ ಅವ್ರ ಮುಂದ್ಗಡೆ ಇನ್ನೂ ಸ್ವಲ್ಪ ಮೇಲೆ ಹೋಗುತ್ತೆ. ಸುಮಾರು 250 ಮೀಟ್ರ್ವರೆಗೂ ಅಲ್ಲಿ ಆಗುತ್ತೆ. ಆಮೇಲೆ ಮುಖ್ಯ ರಸ್ತೆ ನಮ್ಮ ಶಂಷಾವಲಿ ದರ್ಗಾ ಟವರ್ ಹತ್ರ, ಹಾರ್ಟ್ ಆಫ್ ಸಿಟಿ ಅದು ಟವರ್. ಶಂಷಾವಲಿ ದರ್ಗಾಯಿಂದ ಫಾರೆಸ್ಟ್ ಆಫೀಸ್ವರೆಗೂ ಅದರಲ್ಲಿ ಮಸ್ಜಿದಿ ಬರುತ್ತೆ, ಶಾಹಿ ಮಸ್ಜಿದು, ಆಮೇಲೆ ಅಲಮೀನ್ ಸ್ಕೂಲ್ಸ್ ಎಲ್ಲ ಬರುತ್ತೆ. ಅದು ಒಂದು 300 ಮೀಟ್ರದ್ದು ಅದು ಆಗಿದೆ. ಸರ್ವಿಸ್ ರೋಡ್ ಅದು ಒಂದು ಬರುತ್ತೆ. ಆಮೇಲೆ ಇದು ಇವಾಗ ವೃದ್ಧಿ ಪೂಜೆ ಆಗಿದೆ. ನಾವು ಭಾಳ ಖುಷಿಯಿಂದ, ನಿಜವಾಗ್ಲೂ ಇವತ್ತು ನಮ್ಮ ಕೌನ್ಸಿಲರ್ ಭಾಳ ಖುಷಿಯಿಂದ ಇದು ನಾವು ಮತ್ತೊಮ್ಮೆ ನಮ್ಮ ಎಲ್ಲ ಲೀಡರ್ಸ್ ಕಾಂಗ್ರೆಸ್ ಗೌರ್ಮೆಂಟ್ಗೆ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.